ನಮಸ್ಕಾರ ಕರ್ನಾಟಕ, ಐಫೈ ಕನ್ನಡಗೆ ಸ್ವಾಗತ. ಜೂನ್ ಹತ್ತಿರ ಬರ್ತಾ ಇತ್ತು. ಇಡೀ ದೇಶದ ಕಣ್ಣು ಆ ಒಂದು ದಿನಾಂಕದ ಮೇಲೆ ಇತ್ತು. ಅದು 2025 ಏಪ್ರಿಲ್ ತಿಂಗಳಲ್ಲೇ ಶುರುವಾದ ಒಂದು ದೊಡ್ಡ ಹವಾ. ಅದೇ ಟಾಕ್ಸಿಕ್ ಸಿನಿಮಾದ ಕ್ರೇಜ್. ಆದ್ರೆ ಇದ್ದಕ್ಕಿದ್ದಂತೆ ಒಂದು ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾವನ್ನು ಅಲ್ಲಾಡಿಸ್ಬಿಟ್ಟು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮುಂದೂಡಿಕೆ ಆಗಿದೆ ಅಂತ. ಹೌದು, ರಾಕಿ ಬಾಯ್ ಅವರ ಅಭಿಮಾನಿಗಳ ಸಂಭ್ರಮಕ್ಕೆ ಸಿದ್ಧವಾಗ್ತಿರುವಾಗಲೇ ಈ ಅಪ್ಡೇಟ್ ಸಿಕ್ಕಿದೆ. ಆದ್ರೆ ಇಲ್ಲಿ ಒಂದು ವಿಶೇಷತೆ ಕೂಡ ಇದೆ. ಸಾಮಾನ್ಯವಾಗಿ ಸಿನಿಮಾ ಪೋಸ್ಟ್ ಮ್ಯಾನ್ ಆದ್ರೆ ಅಭಿಮಾನಿಗಳು ಬೇಸರ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಆದ್ರೆ ಯಶ್ ವಿಚಾರದಲ್ಲಿ ಇದು ಉಲ್ಟಾ ಆಗಿದೆ. ಅಭಿಮಾನಿಗಳು ಈ ನಿರ್ಧಾರವನ್ನು ಸಂಭ್ರಮಿಸ್ತಾ ಇದ್ದಾರೆ. ಯಶ್ ಅಂದ್ರೆ ಹಾಗೇನೆ, ಅವರು ಮಾಡುವ ಪ್ರತಿ ಕೆಲಸದ ಹಿಂದೆ ಒಂದು ದೊಡ್ಡ ಲೆಕ್ಕಾಚಾರ ಇರುತ್ತೆ ಅನ್ನೋದು ಅವರ ಅಭಿಮಾನಿಗಳ ನಂಬಿಕೆ. ಈಗ ಎಲ್ಲರ ಮನಸ್ಸಲ್ಲಿರೋದು ಒಂದೇ ಪ್ರಶ್ನೆ, ಟಾಕ್ಸಿಕ್ ಯಾಕೆ ಪೋಸ್ಟ್ ಮ್ಯಾನ್ ಆಯ್ತು? ಬರೀ ಶೂಟಿಂಗ್ ಮುಗಿದಿಲ್ಲ ಅನ್ನೋ ಕಾರಣಕ್ಕ, ಅಥವಾ ಅದರ ಹಿಂದೆ ಯಾವುದಾದ್ರೂ ಜಾಗತಿಕ ಮಟ್ಟ ರಾಜಕೀಯ ಇದೆಯಾ? ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಕೇವಲ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ. ಒಬ್ಬ ನಟ ಜಾಗತಿಕ ಮಟ್ಟದಲ್ಲಿ ಬೆಳೆದಾಗ ಒಂದು ದೇಶದ ಪರಿಸ್ಥಿತಿ ಅವರ ಸಿನಿಮಾ ಬಗ್ಗೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಒಂದು ಕಡೆ ಕನ್ನಡ ಹೆಮ್ಮೆಯ ಸಿನಿಮಾ, ಇನ್ನೊಂದು ಕಡೆ ದೂರದ ಮಧ್ಯ ಪ್ರಾಂತ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಭೀತಿ. ಈ ಎರಡು ಏನು ಸಂಬಂಧ ಗೊತ್ತಾ? ಯಶ್ ಈ ನಿರ್ಧಾರ ತೆಗೆದುಕೊಳ್ಳಲು ಅಸಲಿ ಕಾರಣವೇನು? ಟಾಕ್ಸಿಕ್ ಸಿನಿಮಾದ ಜರ್ನಿ, ಯಶ್ ಅವರ ಮಿಷನ್ ಮತ್ತು ಬಿಡುಗಡೆ ದಿನಾಂಕ ಬದಲಾವಣೆಯ ಹಿಂದಿರೋ ಕಂಪ್ಲೀಟ್ ಸ್ಟೋರಿಯನ್ನ ಬಿಚ್ಚಿಡ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ, ಯಾಕೆಂದ್ರೆ ಈ ಮಾಹಿತಿ ನಿಮ್ಗೆ ಬೇರೆಲ್ಲೂ ಸಿಗಲ್ಲ. ವೀಕ್ಷಕರೇ, ಮೊದಲು ನಾವು ಈ ಟಾಕ್ಸಿಕ್ ಅನ್ನೋ ಹೆಸರನ್ನ ಹಿಂದಿರೋ ಪವರ್ ಅರ್ಥ ಮಾಡ್ಕೊಳ್ಬೇಕು. KGF ಚಾಪ್ಟರ್ 2 ನಂತರ ಯಶ್ ಅವರು ದೊಡ್ಡ ಗ್ಯಾಪ್ ಅನ್ನ ತಗೊಂಡ್ರು. ಸುಮಾರು 1.5 ವರ್ಷ ಅವರು ಯಾವುದೇ ಅನೌನ್ಸ್ ಕೂಡ ಮಾಡಿಲ್ಲ. ಎಲ್ಲರೂ ಕೇಳ್ತಾ ಇದ್ರು ಯಶ್ 19ನೇ ಸಿನಿಮಾ ಯಾವಾಗ ಅಂತ. ಫೈನಲ್ ಟಾಕ್ಸಿಕ್ ಅಂತ ಹೆಸರು ಅನೌನ್ಸ್ ಆದಾಗ ಇಡೀ ಭಾರತೀಯ ಚಿತ್ರರಂಗವೇ ಬೆಚ್ಚಿ ಬಿದ್ದಿತ್ತು. ಆ ಗೀತು ಮೋಹನ್ ದಾಸ್ ಅನ್ನೋ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಜೊತೆ ಯಶ್ ಕೈ ಜೋಡಿಸಿದ್ರು. ಇದು ಬರೀ ಆಕ್ಷನ್ ಸಿನಿಮಾ ಅಲ್ಲ, ಇದೊಂದು ಫೇರ್ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ದೊಡ್ಡವರಿಗಾಗಿ ಕಾಲ್ಪನಿಕ ಕಥೆ. ಇನ್ನು ಯಶ್ ಅವರ ಹಿಸ್ಟ್ರಿ ನೋಡಿದ್ರೆ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ, ಅವರು ಯಾವತ್ತೂ ಅವಸರ ಮಾಡಿಲ್ಲ. KGF ಶೂಟಿಂಗ್ ಸಮಯದಲ್ಲೂ ಅಷ್ಟೇ ಎಷ್ಟೋ ಬಾರಿ ಬಿಡುಗಡೆ ತಡವಾಯ್ತು, ಆದ್ರೂ ಜನ ಯಾಕೆ ಲೈಟ್ ಅಂದಿದ್ರು. ಆದ್ರೆ ಸಿನಿಮಾ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚಿದಂತಾಗಿದೆ. ಅದೇ ತಾಳ್ಮೆ ಈಗ ಟಾಕ್ಸಿಕ್ ವಿಚಾರದಲ್ಲೂ ಕಾಣಿಸ್ತಾ ಇದೆ. ಯಶ್ ಅವರಿಗೆ ಗೊತ್ತು, ತಾವು ಮಾಡಿರೋದು ಬರೀ ಕರ್ನಾಟಕಕ್ಕಲ್ಲ, ಇಡೀ ಜಗತ್ತಿಗೆ ಅಂತ. ಇವತ್ತು ಯಶ್ ಒಬ್ಬ ಕೇವಲ ನಟನಾಗಿ ಉಳಿದಿಲ್ಲ, ಅವರು ಒಂದು ಬ್ರ್ಯಾಂಡ್ ಆಗಿದ್ದಾರೆ. ಆ ಬ್ರ್ಯಾಂಡ್ ವ್ಯಾಲ್ಯೂ ಕಾಪಾಡಿಕೊಳ್ಬೇಕಂದ್ರೆ ಕ್ವಾಲಿಟಿ ವಿಚಾರದಲ್ಲೂ ರಾಜಿ ಮಾಡಿಕೊಳ್ಳಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗ ನಾವು ಮೇನ್ ವಿಚಾರಕ್ಕೆ ಬಂದಿರೋಣ. ಜಾಗತಿಕ ವಿಚಾರ ಉದ್ಗತೆ. ನಾವೆಲ್ಲ ಕೇಳೇ ಇರ್ತೀವಿ, ಗಲ್ಫ್ ರಾಷ್ಟ್ರಗಳಲ್ಲಿ ಅಥವಾ ಮಿಡ್ಲ್ ಈಸ್ಟ್ ಗಳಲ್ಲಿ ಯುದ್ಧದ ವಾತಾವರಣ ಇದೆ ಅಂತ. ಇದು ಕೇವಲ ನ್ಯೂಸ್ ಚಾನೆಲ್ ಗಳಿಗೆ ಸೀಮಿತವಾಗಿಲ್ಲ, ಅದರ ಎಫೆಕ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದಾಗಿ ಉಳುತ್ತೆ. ಟಾಕ್ಸಿಕ್ ಸಿನಿಮಾದ ಮಾರ್ಕೆಟಿಂಗ್ ಬರೀ ಇಂಡಿಯಾ ಅಲ್ಲ, ಯಶ್ ಅವರಿಗೆ ಅರಬ್ ದೇಶಗಳಲ್ಲಿ, ಯುರೋಪ್ ನಲ್ಲಿ ಮತ್ತು ಅಮೆರಿಕಾದ ದೊಡ್ಡ ದೊಡ್ಡ ಅಭಿಮಾನಿ ಬಳಗವೇ ಇದೆ. KGF ಸಿನಿಮಾ ಅಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಕೂಡ ಮಾಡಿ ಕಟ್ಟಿತ್ತು. ಈಗ ಟಾಕ್ಸಿಕ್ ಸಿನಿಮಾವನ್ನು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಕೂಡ ಇದೆ ಅಂತ. ವೀಕ್ಷಕರೇ, ಯಾವುದೇ ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಆ ಸಮಯದಲ್ಲಿ ಪ್ರಪಂಚದ ಪರಿಸ್ಥಿತಿ ಸರಿಯಾಗಿರಬೇಕು. ಈಗ ಮಧ್ಯಪ್ರಾಚ್ಯದಲ್ಲಿ ಉದ್ವೇಗತೆ ಹೆಚ್ಚಾಗಿದೆ. ವಿಮಾನಯಾನಗಳು, ಶಿಪ್ಪಿಂಗ್ ಮತ್ತು ಎಷ್ಟೋ ದೇಶಗಳ ಆರ್ಥಿಕತೆ ಇದರ ಮೇಲೆ ಡಿಪೆಂಡ್ ಆಗಿದೆ. ಇಂತಹ ಸಮಯದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ವಿದೇಶಿ ಮಾರುಕಟ್ಟೆಯಲ್ಲಿ ಸಿನಿಮಾಗೆ ಹೊಡೆತ ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ಯಶ್ ಒಬ್ಬ ಜಾಣ ಬಿಸಿನೆಸ್ ಮ್ಯಾನ್ ಕೂಡ ಹೌದು. ಅವರಿಗೆ ಗೊತ್ತು, ಶ್ರಮ ಹಾಕಿ ಮಾಡಿರೋ ಈ ಸಿನಿಮಾ ಸರಿಯಾದ ಸಮಯದಲ್ಲಿ ಜನರನ್ನು ತಲುಪಬೇಕು ಅಂತ. ಅದಕ್ಕಾಗಿ ಅವರು ಬಿಡುಗಡೆಯನ್ನ ಜೂನ್ 4ಕ್ಕೆ ಮುಂದೂಡಿದ್ದಾರೆ. ವೀಕ್ಷಕರೇ, ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್. ಟಾಕ್ಸಿಕ್ ಸಿನಿಮಾದಲ್ಲಿ VFX ಅಂದ್ರೆ ಗ್ರಾಫಿಕ್ ಕೆಲಸ ತುಂಬಾ ಇದ್ದಂತಿದೆ. ಇವತ್ತಿನ ಕಾಲದಲ್ಲಿ ಪ್ರೇಕ್ಷಕರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಸ್ವಲ್ಪ ಗ್ರಾಫಿಕ್ ಚೆನ್ನಾಗಿಲ್ಲ ಅಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರೆ. ಯಶ್ ಅವರಿಗೆ ಅರೆಬರೆ ಕೆಲಸ ಅಂದ್ರೆ ಆಗಲ್ಲ. ಪರ್ಫೆಕ್ಷನ್ ಅನ್ನೋದು ಅವರ ರಕ್ತದಲ್ಲಿ ಇದಾಗಿದೆ. ಜೂನ್ 4ಕ್ಕೆ ಡೇಟ್ ಶಿಫ್ಟ್ ಮಾಡೋದ್ರಿಂದ ಟೀಮ್ಗೆ ಇನ್ನಷ್ಟು ಸಮಯ ಕೂಡ ಸಿಕ್ಕಂತಾಗಿದೆ. ಪ್ರತಿ ಒಂದು ಫ್ರೇಮ್ ಕೂಡ ಅದ್ಭುತವಾಗಿ ಬರಲಿ ಅನ್ನೋದು ಯಶ್ ಅವರ ಉದ್ದೇಶ. ವೀಕ್ಷಕರೇ, ಅಭಿಮಾನಿಗಳ ಬೆಂಬಲಕ್ಕೆ ಮಾತಾಡಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ವಿ ಸಪೋರ್ಟ್ ಯಶ್ ಅನ್ನೋ ಟ್ರೆಂಡ್ ಕೂಡ ನಡೀತಾ ಇದೆ. ಅಭಿಮಾನಿಗಳು ಹೇಳ್ತಿರೋದು ಒಂದೇ ಮಾತು, ಅವರಸಕ್ಕಿಂತ ತಾಳ್ಮೆ ಮುಖ್ಯ. ನಮಗೆ ಸಿನಿಮಾ ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಅದು ಲೇಟೆಸ್ಟ್ ಆಗಿರ್ಬೇಕು ಅಂತಿದ್ದಾರೆ. ಇದು ನಟ ಮತ್ತು ಅಭಿಮಾನಿಗಳ ನಡುವೆ ಇರುವಂತ ಆಳವಾದ ಬಾಂಧವ್ಯವನ್ನು ತೋರಿಸಿದಂತಾಗುತ್ತೆ. ಯಶ್ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಅನ್ನೋದು ಜನರಿಗೆ ನಂಬಿಕೆ ಇದೆ. ಒಂದ್ಸಲ ಯೋಚನೆ ಮಾಡಿ, ಬೇರೆ ಯಾರಾದ್ರೂ ನಟನ ಸಿನಿಮಾ ಈ ರೀತಿ ಮುಂದೂಡಿಕೆ ಆಗಿದ್ರೆ ಹೇಗಿರ್ತಾ ಇತ್ತು. ಆದ್ರೆ ಇಲ್ಲಿ ಯಶ್ ಅವರ ದೂರದೃಷ್ಟಿಯನ್ನು ಹೊಗಳ್ತಾ ಇದ್ದಾರೆ. ಯಶ್ ಅವರಿಗೆ ಈ ಸಿನಿಮಾ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂದ್ರೆ, ಅವರು ಸ್ವಂತ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಇದು ಅವರ ಕನಸಿನ ಪ್ರಾಜೆಕ್ಟ್. ಈ ಸಿನಿಮಾದ ಬಜೆಟ್ 106 ಕೋಟಿ. ಇಷ್ಟೊಂದು ಹಣ ಹೂಡಿಕೆ ಮಾಡಿರುವಾಗ ಸಣ್ಣ ರಿಸ್ಕ್ ತಗೊಳ್ಳೋದು ಕೂಡ ಸಿನಿಮಾದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಟಾಕ್ಸಿಕ್ ಕಥೆಯ ಬಗ್ಗೆ ಕೆಲವು ಗುಸುಗುಸು ಸುದ್ದಿಗಳು ಕೂಡ ಇದೆ. ಇದು ಡ್ರಗ್ ಮಾಫಿಯಾ ಅಥವಾ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಲೋಕದ ಕಥೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಸಿನಿಮಾದ ಶೂಟಿಂಗ್ ಲಂಡನ್, ಶ್ರೀಲಂಕಾ ಮತ್ತು ಇತರ ದೇಶಗಳಲ್ಲಿ ನಡೀತಾ ಇದೆ. ಇಂತಹ ದೊಡ್ಡ ಮಟ್ಟದ ಸಿನಿಮಾಗೆ ಗ್ಲೋಬಲ್ ರಿಲೀಸ್ ಬೇಕೇ ಬೇಕು. ಜೂನ್ ತಿಂಗಳು ಸಿನಿಮಾ ರಿಲೀಸ್ಗೆ ಪರ್ಫೆಕ್ಟ್ ಸಮಯ. ಬೇಸಿಗೆ ರಜೆ ಮುಗಿಯೋ ಸಮಯದಲ್ಲಿ ಜನ ಸಿನಿಮಾ ನೋಡಕ್ಕೆ ಮುಗಿಬೀಳ್ತಾರೆ. ಅಲ್ಲದೆ ಜೂನ್ ವೇಳೆಗೆ ಜಾಗತಿಕ ಮಟ್ಟದ ಪರಿಸ್ಥಿತಿಯು ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ. ವೀಕ್ಷಕರೇ, ಸಿನಿಮಾ ಶೂಟಿಂಗ್
ಅಂದ ಕೂಡಲೇ ಅದು ಅಂದುಕೊಂಡಷ್ಟು ಸುಲಭವಲ್ಲ. ಟಾಕ್ಸಿಕ್ ಸಿನಿಮಾದಲ್ಲಿ ಕಾಸ್ಟಿಂಗ್ ತುಂಬಾ ದೊಡ್ಡದಾಗಿದೆ. ಬೇರೆ ಬೇರೆ ಭಾಷೆಯ ಕಲಾವಿದರು ನಟಿಸ್ತಾ ಇದ್ದಾರೆ. ನಯನತಾರ, ಕರೀನಾ ಕಪೂರ್ ಅಂತ ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇವೆ. ಇವರೆಲ್ಲರ ಡೇಟ್ಸ್ ಮ್ಯಾನೇಜ್ ಮಾಡೋದು, ಅವರ ಜೊತೆ ಶೂಟಿಂಗ್ ಮಾಡೋದು ತುಂಬಾ ದೊಡ್ಡ ರಿಸ್ಕ್. ಕೇವಲ ಮೂಲಗಳ ಪ್ರಕಾರ ಕೆಲವು ಇಂಟರ್ನ್ಯಾಷನಲ್ ಲೊಕೇಶನ್ ಶೂಟಿಂಗ್ ಮಾಡೋಕೆ ಪರ್ಮಿಷನ್ ಸಿಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತೆ. ಅದು ಕೂಡ ಮುಂದೂಡಿಕೆ ಒಂದು ಕಾರಣ ಕೂಡ ಇರಬಹುದು. ಬದುಕಿನಲ್ಲಿ ಒಂದು ಮಾತು ಹೇಳ್ತಾರೆ, ನಿಧಾನವೇ ಪ್ರಧಾನ ಅಂತ. ಯಶ್ ಈ ತತ್ವವನ್ನು ನಂಬಿದವರು. ಸ್ನೇಹಿತರೆ, ಯಶ್ ಅವರು KGF ನಂತರ ಯಾವುದೇ ಸಿನಿಮಾಗೆ ಸಹಿ ಮಾಡೋಕೆ ತಗೊಂಡ ಸಮಯಕ್ಕೆ ಅದಕ್ಕೆ ಸಾಕ್ಷಿ. ಟಾಕ್ಸಿಕ್ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತ ಒಂದು ಅಸ್ತ್ರ. ಈ ಅಸ್ತ್ರವನ್ನು ಸರಿಯಾಗಿ ಹದ ಮಾಡಿ ಸರಿಯಾದ ಸಮಯಕ್ಕೆ ಬಿಡಬೇಕು ಅನ್ನೋದು ಅವರ ಪ್ಲಾನ್. ಸ್ನೇಹಿತರೆ, ಯಶ್ ಅವರ ಬೆಳವಣಿಗೆ ನೋಡಿದ್ರೆ ನೀವು ಅಚ್ಚರಿ ಪಡ್ತೀರಾ. ಮುಗ್ಗಿನ ಮನಸ್ಸು ಸಿನಿಮಾದಿಂದ ಹಿಡಿದು ಟಾಕ್ಸಿಕ್ ವರೆಗೆ ಅವರ ಜರ್ನಿ ಅದ್ಭುತವಾಗಿದೆ. ಅವರು ಯಾವತ್ತೂ ಕಾಂಪಿಟೇಷನ್ ಹಿಂದೆ ಬಿದ್ದವರಲ್ಲ. ಅವರು ತಮ್ಮದೇ ಆದಂತ ಒಂದು ದಾರಿ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಇವತ್ತು ಇಂಡಿಯಾದಲ್ಲಿ ಮಾತ್ರವಲ್ಲ, ಹಾಲಿವುಡ್ ಮಂದಿ ಕೂಡ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದು ಸಾಮಾನ್ಯ ವಿಷಯ ಕೂಡ ಅಲ್ಲ. ಇನ್ನು ಜೂನ್ 4 ಈ ದಿನಾಂಕಕ್ಕೆ ಒಂದು ವಿಶೇಷತೆ ಇದೆಯಾ? ಸಿನಿಮಾದ ಇಂಡಸ್ಟ್ರಿಯಲ್ಲಿ ಲಕ್ಕಿ ನಂಬರ್ಸ್ ಅಥವಾ ಶುಭ ಮುಹೂರ್ತಗಳು ನೋಡ್ತಾರೆ. ಆದ್ರೆ ಯಶ್ ಇಲ್ಲಿ ಅಂಕಿ ಸಂಖ್ಯೆಗಿಂತ ಹೆಚ್ಚಾಗಿ ಬಿಸಿನೆಸ್ ವಿಂಡೋ ನೋಡ್ತಿದ್ದಾರೆ. ಜೂನ್ ಮೊದಲ ವಾರ ಅಂದ್ರೆ ಯಾವುದೇ ದೊಡ್ಡ ಸಿನಿಮಾಗಳ ಪೈಪೋಟಿ ಇಲ್ಲದೆ ಇರೋ ಸಮಯವನ್ನು ಅವರು ಆವರಿಸಿಕೊಂಡಿರಬಹುದು. ಸೋಲೋ ರಿಲೀಸ್ ಸಿಕ್ಕರೆ ಕಲೆಕ್ಷನ್ 10 ಪಟ್ಟಿ ಜಾಸ್ತಿ ಆಗುತ್ತಾ. ಇದು ಯಶ್ ಅವರ ಕಮರ್ಷಿಯಲ್ ಬಿಸಿನೆಸ್. ಇನ್ನು ವೀಕ್ಷಕರೇ, ವಿರೋಧಿಗಳು ಅಥವಾ ಟೀಕೆ ಮಾಡುವವರು ಒಂದು ಮಾತು ಹೇಳ್ತಾ ಇದ್ದಾರೆ, ಯಶ್ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ, ಇದರಿಂದ ಕ್ರೇಜ್ ಕಡಿಮೆ ಆಗುತ್ತೆ ಅಂತ. ಆದ್ರೆ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ, ವೇಟಿಂಗ್ ಪೀರಿಯಡ್ ಜಾಸ್ತಿ ಆದಷ್ಟು ಹಸಿವು ಜಾಸ್ತಿ ಆಗುತ್ತೆ. KGF 2 ಬರಲು 4 ವರ್ಷ ಬೇಕಾಯ್ತು, ಆದ್ರೆ ಬಂದ ಮೇಲೆ ಏನಾಯ್ತು, ಬಾಕ್ಸ್ ಆಫೀಸ್ ಧೂಳಿಪಟ ಆಯ್ತು. ಟಾಕ್ಸಿಕ್ ಕೂಡ ಅದೇ ಹಾದಿಯಲ್ಲಿದೆ. ಯಶ್ ಅನ್ನು ಆನೆ ಬರುತ್ತೆ ಅಂದ್ರೆ ಅವರು ಮೆರವಣಿಗೆ ಜೊತೆಗೆ ಬರ್ತಾರೆ. ಈ ಮೆರವಣಿಗೆ ತಯಾರಿ ಬೇಕಲ್ವೇ? ಈಗ ನಾವು ಫ್ಯಾನ್ಸ್ ರಿಯಾಕ್ಷನ್ ನೋಡೋಣ. ಬಾಸ್ ನಿರ್ಧಾರವೇ ನಮ್ಮ ನಿರ್ಧಾರ, ಕ್ವಾಲಿಟಿ ಬೇಕಂದ್ರೆ ಕಾಯಲೇಬೇಕು ಅನ್ನೋದು ಕಾಮೆಂಟ್ಸ್ ಎಲ್ಲ ಕಡೆ ತುಂಬಿ ಹೋಗಿದೆ. ಇದು ಯಶ್ ಗಳಿಸೋ ದೊಡ್ಡ ಆಸ್ತಿ. ಅಭಿಮಾನಿಗಳು ಈ ಪ್ರೀತಿ ಮತ್ತು ಬೆಂಬಲ ನೋಡಿದ್ರೆ ಯಶ್ ಅವರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕಾಡುತ್ತೆ. ಅವರು ತಮ್ಮ ಅಭಿಮಾನಿಗಳನ್ನು ಯಾವತ್ತೂ ನಿರಾಸೆ ಕೂಡ ಮಾಡಿಲ್ಲ. ಈಗ ಮತ್ತೆ ಜಾಗತಿಕ ವಿಚಾರಕ್ಕೆ ಬರೋಣ. ಯಾಕೆ ಒಬ್ಬ ನಟ ಈ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಸಿನಿಮಾ ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಷ್ಟೇ ಅಲ್ವಾ? ಅಲ್ಲ, ಇವತ್ತು ಇಂಡಿಯನ್ ಸಿನಿಮಾ ಒಂದು ಗ್ಲೋಬಲ್ ಎಕನಾಮಿಕ್. ಒಂದು ಸಿನಿಮಾ 100 ಕೋಟಿ ಲಾಭ ತರುತ್ತೆ ಅಂದ್ರೆ ಅದರಲ್ಲಿ ಸಾವಿರಾರು ಕುಟುಂಬಗಳ ಹೊಟ್ಟೆ ತುಂಬುತ್ತೆ. ಯಶ್ ತರಹದ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆದಾಗ ಅದು ಹಬ್ಬದ ತರಹ ಇರುತ್ತೆ. ದೇಶದ ಪರಿಸ್ಥಿತಿ ಸರಿಯಾಗಿಲ್ದಿದ್ದಾಗ ಹಬ್ಬ ಮಾಡೋದು ಕಷ್ಟ. ಅದಕ್ಕಾಗಿಯೇ ದೇಶ ಮತ್ತು ಪ್ರಪಂಚದ ಶಾಂತಿಯನ್ನು ಬಯಸುತ್ತಾ ಪರಿಸ್ಥಿತಿ ತಿಳಿಯಾದ್ಮೇಲೆ ಬರೋದು ಸೂಕ್ತ ಅಂತ ಅವರು ಭಾವಿಸಿರಬಹುದು. ವೀಕ್ಷಕರೇ, ಯಶ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ನನ್ನ ಸ್ಪರ್ಧೆ ನನ್ನ ಜೊತೆಗೆ ಅಂತ. ಅವರು ಯಾರಿಗೂ ಪ್ರೂವ್ ಮಾಡೋಕೆ ಸಿನಿಮಾ ಮಾಡ್ತಿಲ್ಲ. ಕನ್ನಡ ಸಿನಿಮಾವನ್ನ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಬೇಕು ಅನ್ನೋದು ಅವರ ಆಸೆ. ಜೂನ್ 4 ಬಿಡುಗಡೆ ಕೇವಲ ಒಂದು ಡೇಟ್ ಆಗಿರಲ್ಲ, ಅದು ಕನ್ನಡ ಚಿತ್ರರಂಗದ ಹೊಸ ಮೈಲಿಗಲ್ಲು. ಟಾಕ್ಸಿಕ್ ಮೂಲಕ ಯಶ್ ಅವರು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋದು ಗ್ಯಾರಂಟಿ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಟಾಕ್ಸಿಕ್ ಬಿಡುಗಡೆ ಮುಂದೂಡಿಕೆ ನೆಗೆಟಿವ್ ವಿಷಯ ಖಂಡಿತ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಮೂವ್. ಒಬ್ಬ ಜವಾಬ್ದಾರಿತ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಯಶ್ ತಗೊಂಡಿರೋ ಈ ನಿರ್ಧಾರವನ್ನು ನಾವು ಗೌರವಿಸಲೇಬೇಕು. ಪ್ರಪಂಚದ ಪರಿಸ್ಥಿತಿಯನ್ನು ಸಿನಿಮಾ ಮಾರುಕಟ್ಟೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಜೂನ್ 4ಕ್ಕೆ ನಾವೆಲ್ಲ ಥಿಯೇಟರ್ ಮುಂದೆ ಇರ್ತೀವಿ. ರಾಕಿ ಬಾಯ್ ಮತ್ತೊಂದು ಅವತಾರದಲ್ಲಿ ಬರೋದನ್ನ ನೋಡೋಕೆ ಇಡೀ ಜಗತ್ತೇ ಕಾಯ್ತಾ ಇರುತ್ತೆ. ಯಶ್ ಅವರು ಈ ಮಿಷನ್ ಗೆದ್ದೇ ಗೆಲ್ಲುತ್ತೆ. ಅಭಿಮಾನಿಗಳ ಬೆಂಬಲ ಯಶ್ ಅವರಿಗಿದೆ. ಈ ಸೀರೆಕ್ಷೆ ನೀವೇನಂತೀರಾ? ಯಶ್ ಅವರ ಈ ನಿರ್ಧಾರ ಸರಿ ಇದೆಯಾ? ನೀವು ಟಾಕ್ಸಿಕ್ ಸಿನಿಮಾಗೆ ಎಷ್ಟು ವೇಟ್ ಮಾಡ್ತಾ ಇದ್ದೀರಾ? ಕಮೆಂಟ್ ಅನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತು ಅಪ್ಡೇಟ್ಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಫಿಲ್ಮ್ ಮತ್ತು ಯಶ್ ಅಭಿಮಾನಿಗಳಿಗೆ ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ. ಧನ್ಯವಾದಗಳು.